ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇದೆ. ಈಗ ಆತ ಗುತ್ತಿಗೆದಾರನೇ ಅಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ನಿಜಕ್ಕೂ ಆತ ಗುತ್ತಿಗೆದಾರನಾಗಿದ್ದ ಇಲ್ವಾ ಅಂತಕ್ಕಂಥದ್ದು ಕೂಡ ಸದ್ಯದ ಕುತೂಹಲ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಇದೊಂದು ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಆತ್ಮಹತ್ಯೆ ಮಾಡಿಕೊಂಡ ಸಚಿನ್ ಗುತ್ತಿಗೆದಾರನೇ ಅಲ್ಲ. ಕಲ್ಯಾಣ ಕರ್ನಾಟಕದ ಇತರೆ ಜಿಲ್ಲೆಗಳಲ್ಲಿ ಈತ ಗುತ್ತಿಗೆದಾರನೇ ಅಲ್ಲ ಅಂತ ಯಾರು ಹೇಳ್ತಾ ಇರೋದು? ಗುತ್ತಿಗೆದಾರರ ಸಂಘದ ಬೀದರ್ ಘಟಕ ಒಂದು ವರದಿಯನ್ನ ಕೊಟ್ಟಿದೆ. ಹಾಗಾದರೆ ಈ ಸಚಿನ್ ಪಾಂಚಾಳ ವೃತ್ತಿ ಏನು? ಯಾತಕ್ಕೋಸ್ಕರ ಸಚಿನ್ ಹಣವನ್ನು ಪಡ್ಕೊಂಡ? ರಾಜು ಕಪನೂರ್ಗೆ ಯಾತಕ್ಕೋಸ್ಕರ ಹಣವನ್ನು ಕೊಟ್ಟ ಅಂತ ಈಗ ಕುತೂಹಲ ಮೂಡ್ತಾ ಇದೆ. ಆ್ಯಕ್ಚುಲಿ ಸಚಿನ್ ಪರವಾಗಿ ಹೋರಾಟಕ್ಕೆ ಇವತ್ತು ಗುತ್ತಿಗೆದಾರರ ಸಂಘ ಸಭೆ ಕರೆದಿತ್ತು. ಇವತ್ತು ಬೆಂಗಳೂರಿನಲ್ಲಿ ಸಭೆ ಇದೆ. ಒಂದು ವೇಳೆ ಈತ ಗುತ್ತಿಗೆದಾರನೇ ಅಲ್ಲದಿದ್ದರೆ ಗುತ್ತಿಗೆದಾರರ ಸಂಘದ ಬೆಂಬಲ ಸಿಗಲ್ಲ. ಅವ್ರು ಯಾಕೆ ಸಪೋರ್ಟ್ ಮಾಡ್ತಾರೆ? ಸೊ ಹಾಗಾಗಿ ನಿಜಕ್ಕೂ ಆತ ಗುತ್ತಿಗೆದಾರನ ಅಲ್ವಾ, ಅಥವಾ ಆತ್ಮಹತ್ಯೆಯ ನಂತರ ಆತ ಗುತ್ತಿಗೆದಾರ ಅಲ್ಲ ಅಂತ ಏನಾದರೂ ಬಿಂಬಿಸಲಾಗ್ತಾ ಇದೆಯಾ? ಬೀದರ್ ಘಟಕ ಕೊಟ್ಟಿರ್ತಕ್ಕಂಥ ವರದಿ ಏನು? ಹಾಗಾದರೆ ಬೀದರ್ ಘಟಕದಲ್ಲಿ ಈತ ಗುತ್ತಿಗೆದಾರ ಅಂತ ಸದಸ್ಯನಾಗಿ ನೇಮಕಗೊಂಡಿರಲಿಲ್ವಾ? ಆತ ರಿಜಿಸ್ಟರ್ ಮಾಡ್ಕೊಂಡಿರಲಿಲ್ವಾ? ಇದೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಒಂದು ಸಂಘಕ್ಕೆ ಆತ, ಗುತ್ತಿಗೆದಾರರ ಸಂಘಕ್ಕೆ ಆತ ನೋಂದಾಯಿಸಲ್ಪಟ್ಟಿಲ್ವಾ ಅಂತಕ್ಕಂಥದ್ದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಸಚಿನ್ ಆತ್ಮಹತ್ಯೆಯಾಗಿ ಇಷ್ಟು ದಿನಗಳ ನಂತರ ಈಗ ಬೀದರ್ ಘಟಕ, ಗುತ್ತಿಗೆದಾರರ ಘಟಕ, ಆತ ಗುತ್ತಿಗೆದಾರನೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದಿನ ಏನು ಮಾಡ್ತಾ ಇದ್ರು, ಅಥವಾ ಬಲವಂತವಾಗಿ ಏನಾದರೂ ಈ ಥರ ಹೇಳಿಕೆಯನ್ನು ಕೊಡಿಸಿದಾರಾ ಅಂತ? ಅರವಿಂದ್, ಇದ್ರ ಬಗ್ಗೆ ಏನಂದ್ರೆ ಗುತ್ತಿಗೆದಾರರ ಸಂಘ ರಾಜ್ಯಾಧ್ಯಕ್ಷರೇ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ಸಚಿನ್ ಆತ್ಮಹತ್ಯೆ ಪ್ರಕರಣದ ನಂತರ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಅಂದ್ರೆ ಪ್ರಮುಖವಾಗಿ ಆತನ ಸ್ನೇಹಿತನ ಹೆಸರಿನಲ್ಲಿ ಗುತ್ತಿಗೆ ಒಂದು ಹಣಕ್ಕಾಗಿ ಏನಂದ್ರೆ ನಾವು ಆತನಿಗೆ ಹಣವನ್ನು ಕೊಟ್ಟಿದ್ದೀವಿ ಅಂತ ರಾಜು ಕಪನೂರ್ ಕೂಡ ಹೇಳಿದ್ರು. ಇದು ಆತ ಮೃತನ ಸಂಬಂಧಿಕರು ಕೂಡ ಗುತ್ತಿಗೆ ಹಿನ್ನೆಲೆಯಲ್ಲಿ ನಮ್ಮ ಸಹೋದರನಿಗೆ ಕಿರುಕುಳ ಕೊಡಲಾಗಿದೆ ಅಂತೇಳಿ ಬಹುದೊಡ್ಡ ಆರೋಪವನ್ನು ಮಾಡಲಾಗಿತ್ತು. ಹೀಗಾಗಿ ಏನಂದ್ರೆ ಸಚಿನ್ ಏನಂದ್ರೆ ಗುತ್ತಿಗೆದಾರ ಇದಾನ ಇಲ್ವಾ ಎಂಬ ಪ್ರಶ್ನೆ ಕೂಡ ಈಗ ಮೊದಲನೇದಾಗಿ ಉದ್ಭವ ಆಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಬೇರೆ ಬೇರೆ ವಿಷಯಗಳ ಕುರಿತು ಕೂಡ ಬೆಂಗಳೂರಿನಲ್ಲಿ ಒಂದು ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಜಗನ್ನಾಥ್ ಶೇಖ್ ಜಿ ಅವರು ಒಂದು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ರಾಜ್ಯ ಸರ್ಕಾರದ ಜೊತೆಗೆ ಈ ರೀತಿಯಾಗಿ ಸಚಿನ್ ಗುತ್ತಿಗೆದಾರನ ಆತ್ಮಹತ್ಯೆ ಪ್ರಕರಣ ಆಗಿದೆ. ಈ ಒಂದು ಪ್ರಕರಣಕ್ಕೆ ಗುತ್ತಿಗೆದಾರರ ಸಂಘ ಈತನಿಗೆ ಅಂದ್ರೆ ಬೆಂಬಲ ಕೊಟ್ಟು ಆತನ ಜೊತೆ ನಿಲ್ಬೇಕಾ, ಅಥವಾ ಆತನ ಗುತ್ತಿಗೆದಾರನೇ ಇದಾನ ಅಥವಾ ಅಲ್ವಾ ಎಂಬುದರ ಬಗ್ಗೆ ಕೂಡ ಕುಲಂಕುಷವಾಗಿ ತನಿಖೆಯನ್ನು ಮಾಡೋದಕ್ಕೆ ಆತರ ಬೆಂಬಲ ಕೊಡಬೇಕಾ ಅಥವಾ ಬೇಡ ಎಂಬುದಕ್ಕೆ ಇವತ್ತು ಅಂತಿಮ ನಿರ್ಧಾರವನ್ನು ಬರಲಿದ್ದಾರೆ. ಸಾಯಂಕಾಲ 4 ಗಂಟೆ ಸುಮಾರಿಗೆ ಆ ಒಂದು ಸಭೆ ಕೂಡ ಮುಕ್ತಾಯವಾಗಲಿದೆ. ಈಗಾಗಲೇ ಏನಂದ್ರೆ ಕಲ್ಯಾಣ ಕರ್ನಾಟಕ, ಅದರಲ್ಲೂ ಕೂಡ ಕಲಬುರಗಿ, ಬೀದರ್ ಭಾಗದಲ್ಲಿ ಸಚಿನ್ ಈ ಹಿಂದೆ ಏನಾದರೂ ಕೆಲಸಗಳನ್ನು ಮಾಡ್ಕೊಂಡಿದ್ದ, ಗುತ್ತಿಗೆ ಕೆಲಸ ಏನು ಮಾಡಿದ್ನ, ಗುತ್ತಿಗೆದಾರರ ಸಂಘದಲ್ಲಿ ಏನಾದರೂ ನೋಂದಣಿ ಮಾಡ್ಕೊಂಡಿದ್ನ, ಅಥವಾ ಅರೆಯಾಗಿ ಅಂದ್ರೆ ಅರೆಕಾಲಿಕವಾಗಿ ಯಾವುದಾದ್ರೂ ಗುತ್ತಿಗೆಗಳನ್ನ ಕೆಲಸವನ್ನು ಮಾಡಿದ್ನ ಎಂಬುದರ ಬಗ್ಗೆ ಕೂಡ ಒಂದಷ್ಟು ಅಂಶಗಳನ್ನು ಈಗಾಗಲೇ ತರಿಸಿಕೊಂಡಿದ್ದು ಸಚಿನ್ ಅಂದ್ರೆ ಕಲಬುರಗಿ ಹಾಗೂ ಬೀದರ್ ಈ ಎರಡು ಜಿಲ್ಲೆಗಳಲ್ಲೂ ಕೂಡ ಈ ಹಿಂದಿನಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಗುತ್ತಿಗೆ ಕೆಲಸಗಳನ್ನು ಮಾಡಿಲ್ಲ, ಯಾವುದೇ ರೀತಿಯಾದಂತಹ ಸಿವಿಲ್ ವರ್ಕ್ಗಳನ್ನು ಕೂಡ ಮಾಡದೇ ಇರುವುದರ ಬಗ್ಗೆ ಸ್ಪಷ್ಟವಾಗಿದೆ. ಹೀಗಾಗಿ ಬೇರೆ ಬೇರೆ ಭಾಗದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಬೇರೆ ಜಿಲ್ಲೆಗಳಲ್ಲಿ ಏನಾದರೂ ಈತ ವರ್ಕ್ ಮಾಡಿದ್ನ ಎಂಬುದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದ ಬಳಿಕ ಏನಂದ್ರೆ ಒಂದು ವೇಳೆ ಸಚಿನ್ ಏನಾದರೂ ಅಂದರೆ ಯಾವುದೇ ರೀತಿಯಾದಂತಹ ಗುತ್ತಿಗೆದಾರನ ಅಲ್ಲ ಅಂತ ಅಂದರೆ ಈತನ ಒಂದು ಆತ್ಮಹತ್ಯೆ ಪ್ರಕರಣದಲ್ಲಿ ಗುತ್ತಿಗೆದಾರರ ಸಂಘವು ಈತನ ಪರವಾಗಿ ಹೋರಾಟ ಮಾಡದೇ ಇರೋದಕ್ಕೆ ನಿರ್ಧರಿಸಲು ಏನಂದ್ರೆ ಒಂದು ಸಭೆಯನ್ನು ಕರೆದಿದ್ದಾರೆ. ಸಾಯಂಕಾಲ 4 ಗಂಟೆ ನಂತರವೇ ಈತ ನಿಜವಾಗ್ಲೂ ಕೂಡ ಗುತ್ತಿಗೆದಾರ ಇದಾನ ಇಲ್ವಾ ಎಂಬುದರ ಬಗ್ಗೆ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಜಗನ್ನಾಥ್ ಶೇಖ್ ಜಿ ಸ್ಪಷ್ಟಪಡಿಸಬೇಕಾಗಿದೆ. ಹಾಗೆ ಸಂಪರ್ಕದಲ್ಲಿರಿ ಪ್ರವೀಣ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಓಕೆ, ಈಗ ಗುತ್ತಿಗೆದಾರರ ಸಂಘದ ಬೀದರ್ ಘಟಕ ಹೇಳಿದೆಯಲ್ಲ ಆತ ಗುತ್ತಿಗೆದಾರನೇ ಅಲ್ಲ ಅಂತ, ರಾಜ್ಯಾಧ್ಯಕ್ಷರು ಇನ್ನೊಂದು ಸರ್ತಿ ಸ್ಪಷ್ಟಪಡಿಸ್ಬೇಕಾಗತ್ತಾ? ವರದಿ ಕೊಟ್ಟಿದ್ದಾರಂತಲ್ಲ, ಗುತ್ತಿಗೆದಾರರ ಸಂಘದ ಬೀದರ್ ಘಟಕದ ವರದಿ ಇದೆ ಅಂತನ್ಬಿಟ್ಟು ವರದಿ ಕೊಟ್ಟಿದ್ದಾರೆ ಅಂತಂದರೆ ಆತ ನೋಂದಾಯಿಸಲ್ಪಟ್ಟಿಲ್ಲ ಅಂತ ಆಗುತ್ತೆ.